ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಕಾಲೇಜ್ ಒಳಗಡೆ ಒಬ್ಬ 50 ವರ್ಷದ ಲೆಕ್ಚರ್ ಬರ್ತಾರೆ, ಬಂದು ನಿಮ್ಮ ಕ್ಲಾಸ್ ರೂಮ್ ಒಳಗಡೆ ಬರ್ತಾರೆ. ನಿಮ್ಮ ಕ್ಲಾಸ್ ರೂಮ್ ಒಳಗಡೆ ಬಂದು ನಿಮ್ಮೆಲ್ಲ ಫ್ರೆಂಡ್ಸ್ ಗಳ ಮುಂದೆ, ಎಸ್ಪೆಷಲಿ ಒಂದು ಹುಡುಗಿಗೆ, 19 ವರ್ಷದ ಹುಡುಗಿಗೆ ಡಯಾಸ್ ಅಲ್ಲಿ ನಿಂತ್ಕೊಂಡು ಮೈಕ್ರೋಫೋನ್ ಅಲ್ಲಿ ಎಲ್ರಿಗೂ ಕೇಳಿಸೋ ಹಾಗೆ ಐ ಲವ್ ಯು ಅಂತ ಹೇಳ್ತಾರೆ. ನಾನೀಗ ಹೇಳಿದ್ದು ಬರೀ ಸ್ಟೋರಿ ಅಲ್ಲ, ಇದು ಇತ್ತೀಚೆಗೆ ನಡೆದಿರುವಂತ ಒಂದು ಇನ್ಸಿಡೆಂಟ್. ನೀವುಗಳೆಲ್ಲ ಸುಮಾರು ಜನ ನೋಡಿರ್ತೀರಾ. ಒಂದು ವೈರಲ್ ಕ್ಲಿಪ್ ಆಗಿದೆ. ಕಾಲೇಜಲ್ಲಿ ಒಬ್ಬ ಪ್ರೊಫೆಸರ್ ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ತಾರೆ. ಹೊರಗಡೆ ನೋಡಿದ್ರೆ ಸ್ಲಿಪ್ಪರ್ ಶಾರ್ಟ್ ಬೀಳ್ತಿದೆ. ಜನಗಳೆಲ್ಲ, ಅಂದ್ರೆ ಅಲ್ಲಿರುವಂತ ಸ್ಟೂಡೆಂಟ್ಸ್ ಗಳೆಲ್ಲ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಏನಿದು, ಎಲ್ಲಿ ನಡೀತು, ಯಾರದು ಲೆಕ್ಚರ್, ಯಾಕೆ ಬಂದು ಪ್ರಪೋಸ್ ಮಾಡಿದ್ರು, ಯಾವ ಒಂದು ಕಾಲೇಜು? ಅಂಡ್ ಇಲ್ಲಿ ಒಂದು ವಿಚಾರ ಏನಂದ್ರೆ, ಈ ವಿಡಿಯೋ ವೈರಲ್ ಆಯ್ತು ಅನ್ನೋ ಕಾರಣಕ್ಕೆ ನಾನು ಮಾಡ್ತಾ ಇಲ್ಲ. ಈ ವಿಡಿಯೋನ ನೀವು ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಆ ಹುಡುಗಿ ತಗೊಂಡಂತ ಒಂದು ಸ್ಟ್ಯಾಂಡ್ ಇದೆಯಲ್ಲ, ಅದಕ್ಕೆ ದೊಡ್ಡ ಸೆಲ್ಯೂಟ್. ಯಾಕಂತಂದ್ರೆ ಇವತ್ತಿನ, ಅಂದ್ರೆ ಮೊದಲಿಂದ ನಾವೆಲ್ಲ ಏನಂತ ಅನ್ಕೊಂಡ್ ಬಂದಿದೀವಿ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇಹೋ ಮಹೇಶ್ವರ ಅಂತ ಅನ್ಕೊಂಡ್ ಬಂದಿದೀವಿ. ದಟ್ ಮೀನ್ಸ್ ನಮ್ಮ ಹಿರಿಯರು ನಮಗೆ ರೆಸ್ಪೆಕ್ಟ್ ಕೊಡಿ, ಅವರಿಗೆ ನಮ್ಮ ಲೆಕ್ಚರ್ಸ್ ಗಳಿಗೆ ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ಕೊಂಡು ಬಂದಿದ್ರು. ಬಟ್ ಇಲ್ಲಿ ನಡೆದಂತ ಇನ್ಸಿಡೆಂಟ್ ನ ನೀವು ಕೇಳಿದ್ರೆ ಇದೆಲ್ಲ ಉಲ್ಟಾ ಪಲ್ಟಾಗಿದೆ. ನಮ್ಮ ಸುತ್ತಮುತ್ತ ನಡೀತಿರುವಂತ ಟ್ರೆಂಡಿಂಗ್ ಟಾಪಿಕ್ ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂತ ಪ್ರಯತ್ನ ನಂದು. ಈ ವಿಡಿಯೋಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೆಟ್ ಇನ್ ಟು ನೆಲಮಂಗಲ ಕಾಲೇಜ್ ಇನ್ಸಿಡೆಂಟ್. ಮಾರ್ಚ್ 23, 2026. ಅವತ್ತೇನಾಗಿದೆ, 50 ವರ್ಷದ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್, ಮೈಕ್ರೋಬಯಾಲಜಿ ಟೀಚ್ ಮಾಡುವಂತ ಅಸಿಸ್ಟೆಂಟ್ ಪ್ರೊಫೆಸರ್ ಒಂದು ಮೆಡಿಕಲ್ ಕಾಲೇಜ್ಗೆ, ತನ್ನ ಮೆಡಿಕಲ್ ಕಾಲೇಜ್ಗೆ ಬಂದು ಒಂದು ಕ್ಲಾಸ್ ರೂಮ್ ಒಳಗಡೆ ಬಂದು, ಮಧ್ಯಾಹ್ನ ಅಂತ ಅನ್ಸುತ್ತೆ, ಬಂದು ಅಲ್ಲಿರುವಂತ ಸ್ಟೂಡೆಂಟ್ಸ್ ಗಳಿಗೆಲ್ಲ ಸ್ವೀಟ್ ನ ಹಂಚಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಹಂಚಿದ ನಂತರ ಡಯಾಸ್ ಹತ್ರ ಬಂದು, ಯೂಶಲಿ ಈ ಲೆಕ್ಚರ್ಸ್ ಗಳು ಟೀಚ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಡಯಾಸ್ ಇರುತ್ತಲ್ಲ, ಅಲ್ಲಿ ಬಂದು ನಿಂತ್ಕೊಂಡು, ಇವಾಗೆಲ್ಲ ಏನಾಗಿದೆ, ಮಾಡರ್ನ್ ಕಾಲೇಜ್ಗಳೆಲ್ಲ ಏನಾಗಿದೆ, ಕೊನೆಯಲ್ಲಿರುವಂತ ಸ್ಟೂಡೆಂಟ್ ಗಳಿಗೆ ಕರೆಕ್ಟ್ ಆಗಿ ಕೇಳೋದಿಲ್ಲ ಅನ್ನೋ ಕಾರಣಕ್ಕೆ ಈಗ ಏನ್ ಮಾಡಿದ್ರೆ, ಸ್ಪೀಕರ್ ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಇಲ್ಲೊಂದು ಮೈಕ್ರೋಫೋನ್ ಇದೆ. ಮೈಕ್ರೋಫೋನ್ ಅಲ್ಲಿ ನೀವು ಮಾತಾಡಿದ್ರೆ ಇಡೀ ಹೋಲ್ ಕ್ಲಾಸಿಗೆ ಕೇಳಿಸುತ್ತೆ. ಈತ ಮೈಕ್ರೋಫೋನ್ ಅಲ್ಲಿ ಬಂದು ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಹೇಳ್ತಾನೆ. ಆ ಸ್ಟೇಟ್ಮೆಂಟ್ ಗಳು ಎಕ್ಸಾಕ್ಟ್ಲಿ ಆತ ಏನ್ ಹೇಳಿದಾನೆ ಅಂತ ಹೇಳ್ಬಿಟ್ಟು ಕ್ಲಿಪ್ ಹಾಕ್ತೀನಿ, ಫಸ್ಟ್ ಕೇಳಿಸ್ಕೊಳ್ಳಿ. ಆತ ಏನಂತ ಹೇಳ್ತಾನೆ, ಐ ಪ್ರಪೋಸ್ ಟು ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಆಫ್ ಯುವರ್ ಬ್ಯಾಚ್. ಐ ಶಾಲ್ ಡಿಸ್ಟ್ರಿಬ್ಯೂಟ್ ಚಾಕ್ಲೇಟ್ಸ್ ಟು ಎಂಟೈರ್ ಬ್ಯಾಚ್. ಐ ಲವ್ ಯು ಅಂತ ಆ ಹುಡುಗಿ ಹೆಸರನ್ನ ಹೇಳ್ತಾನೆ. ಇವಾಗ ಈ ಪಾಯಿಂಟ್ ಅನ್ನು ನೀವು ಅಬ್ಸರ್ವ್ ಮಾಡಿ. ಒಬ್ಬ 50 ವರ್ಷದ ಲೆಕ್ಚರ್ 19 ವರ್ಷದ ಒಂದು ಸ್ಟೂಡೆಂಟ್ಸ್ಗೆ ಇನ್ ಫ್ರಂಟ್ ಆಫ್ ಎವ್ರಿ ಒನ್, ಅಂದ್ರೆ ಓಲ್ಡ್ ಕ್ಲಾಸ್ ರೂಮ್ ಮುಂದೆ ಪ್ರಪೋಸ್ ಮಾಡ್ತಾ ಇದ್ದಾನೆ ಅಂದ್ರೆ ಆತನಿಗೆ ಧೈರ್ಯ ಹೇಗ್ ಬಂತು? ಒಂದು, ಆತನ ಇಂಟೆನ್ಷನ್ ಏನಿದೆ. ಎರಡು, ಮೂರನೇದು, ಆತನಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಕಾಲೇಜ್ಗಳಲ್ಲಿ ಏನಾಗುತ್ತೆ, ಲೆಕ್ಚರ್ ಅಂದ್ರೆ ತುಂಬಾ ಜನ ಸ್ಟೂಡೆಂಟ್ಗಳು ರೆಸ್ಪೆಕ್ಟ್ ಕೊಡ್ತಾರೆ. ಅಂಡ್ ಆಲ್ಸೋ ಅವ್ರ ಕಂಟ್ರೋಲ್ ಅಲ್ಲಿ ಏನಿರುತ್ತೆ, ಅಟೆಂಡೆನ್ಸ್ ಇರುತ್ತೆ. ಅವ್ರ ಕಂಟ್ರೋಲ್ ಅಲ್ಲಿ ಎಕ್ಸಾಮ್ ನಡೆದ್ಮೇಲೆ ಮಾರ್ಕ್ಸ್ ಇರುತ್ತೆ. ಸೊ ಕೆಲವು ಸ್ಟೂಡೆಂಟ್ಸ್ ಗಳಿಗೆ, ಕೆಲವು ಇನ್ನೋಸೆಂಟ್ ಸ್ಟೂಡೆಂಟ್ಸ್ ಗಳಿಗೆ ಸ್ವಲ್ಪ ಭಯ ಇರುತ್ತೆ ಅಗೇನ್ಸ್ಟ್ ಮಾತಾಡೋದಕ್ಕೆ. ಕೆಲವು ಸಲ ಏನೇ ಡೌಟ್ ಇದ್ರೂ ಸಹ ಒಂದು ಕ್ವಶನ್ಸ್ ಕೇಳೋದಕ್ಕೆ ತುಂಬಾ ಜನ ಹಿಂಜರಿತಾರೆ. ಆ ತರ ಇರುವಂತ ಸ್ಟೂಡೆಂಟ್ಸ್ ಗಳು ಇವತ್ತಿಗೂ ಇದ್ದಾರೆ. ಅಂಡ್ ಇನ್ನೊಂದು ಮಾಹಿತಿ ನಾನು ನಿಮ್ಗೆ ಹೇಳಲೇಬೇಕು. ನಮ್ಮಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು ಅಂತ ಹೇಳ್ತೀನಲ್ಲ, ಅದನ್ನ ಎಸ್ಪೆಷಲಿ ಸೌತ್ ಅಲ್ಲಿ ಮಾತ್ರ ಇನ್ನೂ ನಡ್ಸ್ಕೊಂಡು ಬರ್ತಿದ್ದಾರೆ. ಯಾಕೆ ಅಂತಂದ್ರೆ, ನಮ್ಮ ಲೆಕ್ಚರ್ ಹೇಳಿರುವಂತ ಗೇಟ್ ಕೋಚಿಂಗ್ ತಗೋಬೇಕಾದ್ರೆ ಅವ್ರು ಹೇಳ್ತಾರೆ, ಲೆಕ್ಚರ್ಗೆ ಇನ್ನೂ ರೆಸ್ಪೆಕ್ಟ್ ಅಂತ ಇದೆ, ಟೀಚರ್ಸ್ ಗಳಿಗೆ ಇನ್ನೂ ರೆಸ್ಪೆಕ್ಟ್ ಇದೆ ಅಂದ್ರೆ ದಟ್ ಈಸ್ ಓನ್ಲಿ ಇನ್ ಸೌತ್ ಇಂಡಿಯಾ. ನಾರ್ತ್ ಕಡೆಗೆ ಹೋದ್ರೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಈ ಮಾಹಿತಿನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲೊಂದು ಪವರ್ ಡೈನಾಮಿಕ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದೇನಂದ್ರೆ, ನಾನು ಹೇಳಿದ್ನಲ್ಲ, ಈ ಲೆಕ್ಚರ್ಸ್ ಗಳಿಗೆ ಆಗ್ಲಿ ಅಥವಾ ಪೊಲಿಟಿಷಿಯನ್ಸ್ ಗಳಿಗೆ ಆಗ್ಲಿ ಅಥವಾ ಯಾವುದೇ ಅಧಿಕಾರದಲ್ಲಿರೋರಿಗೆ ಆಗ್ಲಿ, ನಾವೆಲ್ಲ ಏನ್ ಮಾಡ್ತೀವಿ, ರೆಸ್ಪೆಕ್ಟ್ ಕೊಡ್ತೀವಿ, ಸ್ವಲ್ಪ ಭಯ ಪಡ್ತೀವಿ ಏನಾದ್ರೂ ಒಂದು ಅವ್ರ ಅಗೇನ್ಸ್ಟ್ ಮಾತಾಡೋದಕ್ಕೆ, ಅವರಿಗೆ ಕ್ವಶನ್ಸ್ ಕೇಳೋದಕ್ಕೆ. ಇಲ್ಲಿ ಡಾಮಿನೆನ್ಸ್ ಅಂತ ಬರುತ್ತೆ. ಡಾಮಿನೆನ್ಸ್ ಯಾವ ರೀತಿ ಬರುತ್ತೆ, ಈತನಿಗೆ ಒಂದು ಪವರ್ ಇದೆ, ಈಕೆ ಏನಾದ್ರೂ ಎಗೇನ್ಸ್ಟ್ ಆಗಿ ಹೋಗ್ತಾ ಇದ್ದಾಳೆ ಅಂತ ಗೊತ್ತಾದ್ರೂ ಸಹ ಈತನ ಪವರ್ ಇಂದ ಈತ ಏನೇನೆಲ್ಲ ಮಾಡಬಹುದು ಅನ್ನುವಂತ ಒಂದು ಭಯ ಇರುತ್ತೆ. ಆ ಒಂದು ಪವರ್ ಡೈನಾಮಿಕ್ಸ್ ಅಲ್ಲಿ ಈತ ಬಂದು ಈಗ ಹೇಳಿರ್ಬೇಕಾದ್ರೆ ಈಕೆ ಏನಾದ್ರೂ ವಾಯ್ಸ್ ರೈಸ್ ಮಾಡ್ಲಿಲ್ಲ ಅಂದಿದ್ರೆ ವಿಷಯ ಬೇರೆ ತರ ಹೋಗ್ತಿತ್ತು. ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ. ಆಕೆ ಏನ್ ಮಾಡ್ತಾಳೆ, ಇಮಿಡಿಯೇಟ್ ಆಗಿ ಆತ ಪ್ರಪೋಸ್ ಮಾಡಿ ಡಯಾಸ್ ಇಂದ ಇಳಿದು ಕ್ಲಾಸ್ ರೂಮ್ ಇಂದ ಎಕ್ಸಿಟ್ ಆಗ್ತಾ ಇದ್ದಾನೆ. ಅದೇ ಟೈಮಲ್ಲಿ ಆಕೆ ಎಕ್ಸ್ಕ್ಯೂಸ್ ಮಿ ಅಂತ ಹೇಳಿ, ಇಫ್ ಯು ವಾಂಟ್ ಟು ಟಾಕ್ ಟು ಪ್ರಿನ್ಸಿಪಲ್, ಗೋ ಅಂಡ್ ಟಾಕ್ ಅನ್ನೋ ತರ ಹೇಳ್ತಾಳೆ. ಅಂದ್ರೆ ಪ್ರಿನ್ಸಿಪಲ್ ಜೊತೆ ನೀವೇನಾದ್ರೂ ಮಾತಾಡಬೇಕು ಅಂದ್ರೆ ಹೋಗಿ ಮಾತಾಡಿ ಅಂತ ಹೇಳ್ತಾರೆ. ಆ ವಿಡಿಯೋ ಕ್ಲಿಪ್ ಅಲ್ಲಿ ಏನಾದ್ರೂ ಬೇರೆ ಕಟ್ ಆಗಿದೆಯೇನೋ ಗೊತ್ತಿಲ್ಲ. ಆ ವಿಡಿಯೋ ಕ್ಲಿಪ್ ಅಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಅದಾದ ನಂತರ ಈಕೆ ಕೇಳ್ತಾಳೆ, ಎಂಟೈರ್ ಬ್ಯಾಚ್ ವಿಲ್ ಕಮ್ ವಿತ್ ಯು. ಅಂದ್ರೆ ನೀವೇನಾದ್ರೂ ಪ್ರಿನ್ಸಿಪಲ್ ಜೊತೆ ಮಾತಾಡಬೇಕು ಅಂತ ಇದ್ರೆ ನಮ್ಮ ಹೋಲ್ ಬ್ಯಾಚ್ ಬರುತ್ತೆ. ಈಗ ನೀನ್ ಮಾಡಿರುವಂತ ಕೆಲಸಕ್ಕೆ ಇವ್ರುಗಳೆಲ್ಲ ಸಾಕ್ಷಿ ಇದ್ದಾರೆ. ಐ ಆಮ್ ರೆಡಿ ಟು ಟಾಕ್ ಟು ಪ್ರಿನ್ಸಿಪಲ್ ಅನ್ನೋ ತರ ಹೇಳ್ತಾರೆ ಆ ಒಂದು ಕಾಂಟೆಕ್ಸ್ಟ್ ಅಲ್ಲಿ. ಅದಾದ ನಂತರ ಆಕೆ ಕೇಳ್ತಾಳೆ, ವೆನ್ ಡಿಡ್ ಐ ಪ್ರಪೋಸ್? ನಾನು ನಿನಗೆ ಯಾವಾಗ
ಪ್ರಪೋಸ್ ಮಾಡಿದ್ದೆ ಅಂತ. ಆತ ಏನಂತ ಹೇಳ್ತಾನೆ, ನೀನು ಐ ಲವ್ ಯು ಮೊಹಮ್ಮದ್ ಅಂತ ಹೇಳಿಲ್ವಾ ಅಂತ ಹೇಳ್ತಾನೆ. ಆಕೆ ಏನಂತ ಕೇಳ್ತಾಳೆ, ವೆನ್ ಡಿಡ್ ಐ ಪ್ರಪೋಸ್, ಅಂದ್ರೆ ನಾನು ಯಾವಾಗ ಪ್ರಪೋಸ್ ಮಾಡಿದೆ ನಿನ್ಗೆ ಅಂತ ಕೇಳಿದಾಗ ಆತ ಹೇಳ್ತಾನೆ, CCTV ಫುಟೇಜ್ ಇದೆ, CCTV ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರೋ ಇಮೇಜ್ ಇದೆ ಅಂತ ಹೇಳ್ತಾನೆ. ಶೋ ಮಾಡು, ತೋರಿಸು ಅಂತ ಹೇಳ್ತಾಳೆ ಆಕೆ. ಸೊ ಇಲ್ಲಿ ಒಂದು ವಿಷಯನ ನಾನು ಹೈಲೈಟ್ ಮಾಡಲೇಬೇಕು. ಏನಂದ್ರೆ ಇವತ್ತು ಪ್ರತಿಯೊಬ್ರು ನಿಮ್ಮ ಸುತ್ತಮುತ್ತ ಯಾವುದೇ ಒಂದು ಸಮಸ್ಯೆ ನಡೀತಾ ಇರಲಿ, ಇದೊಂದೇ ಸಮಸ್ಯೆ ಅಂತಲ್ಲ, ಯಾವುದೇ ಒಂದು ಸಮಸ್ಯೆ ನಡೀತಾ ಇರಲಿ, ಅದು ಕಾಲೇಜಲ್ಲಿ ನಡೀತಾ ಇರಲಿ, ನಿಮ್ಮ ಆಫೀಸಲ್ಲಿ ನಡೀತಾ ಇರಲಿ, ಮತ್ತು ಸ್ಕೂಲಲ್ಲಿ ನಡೀತಾ ಇರಲಿ, ಎಲ್ಲೇ ನಡೀತಾ ಇರಲಿ, ವಾಯ್ಸ್ ರೈಸ್ ಮಾಡಿ. ಇನ್ ಕೇಸ್ ಅವ್ರು ಮಾಡ್ತಿರೋ ತಪ್ಪು ಅಂತ ನಿಮ್ಗೆ ಅನಿಸ್ತಿದೆ, ದಯವಿಟ್ಟು ವಾಯ್ಸ್ ರೈಸ್ ಮಾಡಿ. ಯಾಕೆ ಅಂತಂದರೆ ಆಕೆ ಅಷ್ಟು ಡೈನಮಿಕ್ ಆಗಿ ವಾಯ್ಸ್ ರೈಸ್ ಮಾಡಿಲ್ಲ ಅಂದಿದ್ರೆ ಇವತ್ತು ನ್ಯೂಸ್ ನ್ಯಾಷನಲ್ ಲೆವೆಲ್ಗೆ ಹೋಗ್ತಿರಲಿಲ್ಲ. ಇನ್ನು ಮುಂದೆ ಏನಾಗುತ್ತೆ ಅಂದರೆ, ಆತ ಈ ಒಂದು ಕಾನ್ವರ್ಸೇಷನ್ ಆದಮೇಲೆ ಐ ವಿಲ್ ಟಾಕ್ ಟು ಯು ಟುಮಾರೋ ಅಂತ ಹೇಳ್ತಾನೆ, ನಾಳೆ ಮಾತಾಡ್ತೀನಿ ನಿನ್ನ ಜೊತೆಗೆ ಅಂತ. ಆಕೆ ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು ಅಂತ ಹೇಳ್ತಾಳೆ, ನನಗೆ ನಿನ್ನ ಜೊತೆ ಮಾತಾಡೋಕೆ ಏನು ಇಷ್ಟ ಇಲ್ಲ, ನಾನು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಇಲ್ಲಿ ಕ್ಲಾಸ್ ರೂಮಲ್ಲಿ ನಡೆದಿರುವಂಥ ಆ್ಯಕ್ಷನ್ಗೆ ಹೊರಗಡೆ ಫೀಲ್ಡಲ್ಲಿ ರಿಯಾಕ್ಷನ್ ನಡೆದಿದೆ. ಏನಾಗಿದೆ, ಈಕೆ ಜೊತೆಗಿದ್ದಂಥ ಕ್ಲಾಸ್ಮೇಟ್ಸ್ಗಳೆಲ್ಲ ಆಲ್ರೆಡಿ ಎವಿಡೆನ್ಸ್ ಇದೆ, ಹೋಲ್ ಕ್ಲಾಸ್ ಮುಂದೆ ಹೇಳಿರೋ ಕಾರಣಕ್ಕೆ ಎಲ್ರಿಗೂ ಗೊತ್ತಾಗಿದೆ. ಇವರೆಲ್ಲ ಏನು ಮಾಡಿದ್ದಾರೆ, ಫೀಲ್ಡಲ್ಲಿ ಹೋಗ್ಬಿಟ್ಟು PT ಕ್ಲಾಸ್ ತೊಗೊಂಡಿದ್ದಾರೆ, ಫಿಸಿಕಲ್ ಟ್ರೈನಿಂಗ್ ಕ್ಲಾಸ್. ಏನೇನು ಚಪ್ಪಲಿ ತೊಗೊಳೋದು ಮತ್ತು ಕೈಯಲ್ಲಿ ಎಲ್ಲ ಏನೇನು ಸೇವೆ ಮಾಡಬೇಕು ಮಾಡಿದ್ದಾರೆ. ಇನ್ ಕೇಸ್ ಆತಂದು ತಪ್ಪಿದೆ ಅಂತ ಪ್ರೂವ್ ಆದರೆ ಲೀಗಲಿ ವಾಟ್ ಎವರ್ ದೇ ಡಿಡ್, ಇಲ್ಲಿ ತೊಗೊಂಡಿರುವಂಥ ರಿಯಾಕ್ಷನ್ ಪ್ರಾಬಬ್ಲಿ ಇಟ್ಸ್ ನಾಟ್ ಲೀಗಲ್, ಅಂದರೆ ಅಕಾರ್ಡಿಂಗ್ ಟು ದ ಲಾ ಇವರು ಕೈಗೆ ತಗೋಬಾರ್ದಾಗಿತ್ತು ಕಾನೂನು. ಬಟ್ ಏನಾಗಿದೆ, ಅಲ್ಲಿ ಒಳಗಡೆ ನಡೆದಿರುವಂಥ ಆ್ಯಕ್ಷನ್ಗೆ ಇಲ್ಲಿ ಹೊರಗಡೆ ರಿಯಾಕ್ಷನ್ ನಡೆದಿದೆ. ಆತನಿಗೆ ಹೊಡೆದಿದ್ದಾರೆ, ಚೆನ್ನಾಗಿ ಹೊಡೆದಿದ್ದಾರೆ, ಹೊಡೆದಿದ್ದಾರೆ, ಚಪ್ಪಲಿ ತೋರಿಸಿದ್ದಾರೆ. ಪ್ರಾಬಬ್ಲಿ ಆ ಹುಡುಗಿನೂ ಇದೆ, ಅದೇ ಹುಡುಗಿ ಅನ್ಸುತ್ತೆ, ಆ ಕ್ಲಿಪ್ಪಲ್ಲಿ ಇದೆ. ಐ ಡೋಂಟ್ ವಾಂಟ್ ಟು ಶೋ, ಐ ವಿಲ್ ಬ್ಲರ್ ದ. ಇದೆಲ್ಲ ಆದಮೇಲೆ ಈಗ ಕಾಲೇಜ್ ಪ್ರಿನ್ಸಿಪಲ್ಲು ಹೋಗ್ಬಿಟ್ಟು ನೆಲಮಂಗಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ನ ಕೊಟ್ಟಿದ್ದಾರೆ, ರೂರಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ನ ಕೊಟ್ಟಿದ್ದಾರಂತೆ. ಈ ಇನ್ಸಿಡೆಂಟ್ ನಡೆದಿರುವಂಥ ಕಾಲೇಜ್ ಬಂದು ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್. ಇದು ಯಾರ್ದು ಅಂತ ನಿಮಗೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ಗೊತ್ತಿರೋರು ಕಮೆಂಟ್ ಹಾಕಿ, ಗೊತ್ತಾಗುತ್ತೆ. ಅಂಡ್ ಈ ವ್ಯಕ್ತಿಯ ಹೆಸರು, ಯಾರು ಐ ಲವ್ ಯು ಅಂತ ಹೇಳಿದನಲ್ಲ, ಆ ವ್ಯಕ್ತಿಯ ಹೆಸರು ಬಂದು ಮೊಹಮ್ಮದ್ ಅಬ್ದುಲ್ ರೆಹಮಾನ್ ಶರೀಫ್. ಆತನ ವಯಸ್ಸು 50 ವರ್ಷ, ಆಕೆಯ ವಯಸ್ಸು 19 ವರ್ಷ. ಈಗ ಈ ಕಾಲೇಜ್ ಪ್ರಿನ್ಸಿಪಲ್ ಹೋಗ್ಬಿಟ್ಟು ಕಂಪ್ಲೇಂಟ್ನ ಕೊಟ್ಟಿದ್ದಾರೆ, ಪೊಲೀಸ್ ಅವರು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. BNS ಸೆಕ್ಷನ್ ಪ್ರಕಾರ ಸುಮಾರು 3 BNS ಸೆಕ್ಷನ್ ಬಿದ್ದಿದೆಯಂತೆ ಆತನ ಮೇಲೆ. BNS ಸೆಕ್ಷನ್ 74, BNS ಸೆಕ್ಷನ್ 75/1, BNS ಸೆಕ್ಷನ್ 329/3. ಇವಾಗ ಸುಮಾರು ಜನಕ್ಕೆ ಗೊತ್ತಾಗಿರುತ್ತೆ ಯಾರ್ದು ಕಾಲೇಜ್ ಅಂತ ಹೇಳ್ಬಿಟ್ಟು. ಇವಾಗ ಬಿಗ್ ಕ್ವಶನ್ ಏನಂದ್ರೆ, ನಾನು ಮೊದಲು ಹೇಳ್ದಂಗೆ ಎಷ್ಟೋ ಪೇರೆಂಟ್ಸ್ಗಳು ತಮ್ಮ ಮಕ್ಕಳು ಸೇಫ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು ಕಾಲೇಜ್ಗೆ ಆಗಲಿ ಒಂದು ಸ್ಕೂಲ್ಗೆ ಆಗಲಿ ಕಳಿಸ್ತಾರೆ. ಆದರೆ ಕಾಲೇಜು ಮತ್ತು ಸ್ಕೂಲ್ ಒಳಗಡೆ ಈ ಥರ ಇನ್ಸಿಡೆಂಟ್ಗಳು ನಡೆದ್ರೆ ಮುಂದಿನ ದಿನಗಳಲ್ಲಿ ಪೇರೆಂಟ್ಸ್ಗಳಿಗೂ ಕ್ವಶನ್ ಆಗುತ್ತೆ, ಯಾಕೆ ಈ ಥರ ಲೆಕ್ಚರ್ಸ್ಗಳು ಈ ಥರ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಒಬ್ಬರು ಮಾಡಿದ್ರು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ದೂರೋದು ತಪ್ಪು. ಆಬ್ವಿಯಸ್ಲಿ ವಿ ಸ್ಟಿಲ್ ರೆಸ್ಪೆಕ್ಟ್ ಎಲ್ಲ ಲೆಕ್ಚರ್ಸ್ಗಳನ್ನ, ಎಲ್ಲ ಶಿಕ್ಷಕರನ್ನ ನಾವು ಖಂಡಿತ ಇವತ್ತಿವರೆಗೂ ರೆಸ್ಪೆಕ್ಟ್ ಕೊಡ್ತೀವಿ. ಇವಾಗ ಪಬ್ಲಿಕ್ ಕೇಳ್ತಿರುವಂಥ ಕ್ವಶನ್ ಏನಂದರೆ, ಆತ ಮಾಡಿರುವಂಥ ತಪ್ಪಿಗೆ ಕಾನೂನಿನ ಪ್ರಕಾರವಾಗಿ ಶಿಕ್ಷೆ ಆಗಲೇಬೇಕು. ಆ ಶಿಕ್ಷೆ ಆಗೋದನ್ನ ಟ್ರಾನ್ಸ್ಪರೆಂಟಾಗಿ ನಡೆಸಿ, ಏನು ಶಿಕ್ಷೆ ಆಗಬೇಕೋ ಆತನಿಗೆ ಆಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ತುಂಬ ಜನದ ಕ್ವಶನ್ ಏನಂದ್ರೆ, ಈಗ ಕಾಲೇಜ್ ಬೇರೆ ಯಾರ್ದು ಅಂತ ನಿಮ್ಗೆ ಗೊತ್ತಾಗಿರುತ್ತೆ, ಕಮೆಂಟ್ ಸೆಕ್ಷನ್ ಓದಿ ಗೊತ್ತಾಗುತ್ತೆ. ಅಕಸ್ಮಾತ್ ಏನಾದರೂ ಲೀಗಲ್ ಆಗಿ ಏನು ಆಕ್ಷನ್ ತಗೋಬೇಕು ಅದನ್ನ ತಗೊಳ್ಳಿಲ್ಲ ಅಂದ್ರೆ ಏನು ಪವರ್ ಇದೆ, ಈಗ ಅವ್ರು ಏನು ಬೇಕಾದರೂ ಮಾಡ್ಬೋದು, ಮಾಡದೇ ಇರ್ಬೋದು. ನನ್ನ ಪ್ರಕಾರ ಲೀಗಲ್ ಆಕ್ಷನ್ ಖಂಡಿತ ನಡೆಯುತ್ತೆ. ಈ ವಿಡಿಯೋನ ಸ್ಟೂಡೆಂಟ್ಸ್ಗಳು ಏನಾದರೂ ನೋಡ್ತಾ ಇದ್ದಾರೆ, ಎಸ್ಪೆಷಲಿ ಹುಡುಗಿರು ನೋಡ್ತಾ ಇದ್ದಾರೆ, ಲೆಕ್ಚರ್ಸ್ಗಳಿಗೆ ಕ್ವಶನ್ಸ್ ಕೇಳೋದಕ್ಕೂ ಎದುರ್ಕೊಂತೀರಾ, ಆ್ಯಂಡ್ ಏನಾದರೂ ತಪ್ಪಾದರೆ ಅದನ್ನು ಕ್ವಶನ್ ಮಾಡೋದಕ್ಕೂ ಕೂಡ ಎದುರ್ಕೊಂತೀರಾ, ವಾಯ್ಸ್ ರೈಸ್ ಮಾಡೋದಕ್ಕೂ ಕೂಡ ಎದುರ್ಕೊಂತೀರಾ ಅನ್ನೋದಾದರೆ ನಾನು ನಿಮ್ಗೆ ಇನ್ನೊಂದು ಸ್ಟೋರಿ ಹೇಳ್ತೀನಿ. ಅದು ಕೇಳಿದ್ಮೇಲೆ ಪ್ರಾಬಬ್ಲಿ ನೀವು ಬದಲಾಗ್ಬೋದು. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ರೈಸಿಂಗ್ ವಾಯ್ಸ್ ಅಂತ ಕೂಡ ನಿಮ್ಗೆ ಅರ್ಥ ಆಗ್ಬೋದು. ಏನಾಗುತ್ತೆ, ಥೈಲ್ಯಾಂಡಲ್ಲಿ ಒಂದು ಮಿಸ್ ಯೂನಿವರ್ಸ್ ಕಾಂಟೆಸ್ಟ್ ನಡೀತಾ ಇರುತ್ತೆ. ಅಲ್ಲಿಗೆ ಬಂದಿರುವಂಥ ಮಿಸ್ ಯೂನಿವರ್ಸ್ ಕಾಂಟೆಸ್ಟ್ಗೆ ಪಾರ್ಟಿಸಿಪೇಟ್ ಮಾಡೋಕೆ ಬಂದಿರುವಂಥ ಎಲ್ಲರೂ ಕಂಟೆಸ್ಟೆಂಟ್ಸ್ಗಳೆಲ್ಲ ಒಂದು ಹಾಲಲ್ಲಿ ಕೂತ್ಕೊಂಡು ಇರ್ತಾರೆ. ಈ ಕಡೆ ಒಬ್ಬ ವ್ಯಕ್ತಿ ಮೈಕ್ ತಗೊಂಡು ಮಾತಾಡ್ತಾ ಇರ್ತಾನೆ. ಆತ ಬಂದು ಪೀಗನ್ ಆ ಒಂದು ಇದಕ್ಕೆ ಒಬ್ಬ ಡೈರೆಕ್ಟರ್ ಏನೋ ಒಂದು ಪೊಸಿಷನ್ ಇದ್ದಾನೆ, ಹೈ ಪೊಸಿಷನ್ ಇದ್ದಾನೆ. ಆತ ಎಲ್ರಿಗೂ ಬ್ರೀಫ್ ಮಾಡಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾನೆ, ಡು ನಾಟ್ ಫಾಲೋ ಯುವರ್ ನ್ಯಾಷನಲ್ ಏನೋ ಒಂದು ಹೇಳೋದನ್ನ, ಜೊತೆಗೆ ಒಂದು ವರ್ಡ್ ಯೂಸ್ ಮಾಡ್ತಾನೆ, ಡಮ್ ಹೆಡ್ ಅಂತ. ಡಮ್ ಹೆಡ್ ಅಂದ್ರೆ ಇಟ್ಸ್ ಒಂದು ನೆಗೆಟಿವ್ ವರ್ಡ್ ಇನ್ ಇಂಗ್ಲಿಷ್. ಅದನ್ನ ಒಬ್ರು ಏನ್ ಮಾಡ್ತಾರೆ, ಮೆಕ್ಸಿಕೋನ್ ಕಾಂಟೆಸ್ಟೆಂಟ್ ಬಂದಿರ್ತಾರಲ್ಲ, ಮೆಕ್ಸಿಕೋ ಕಾಂಟೆಸ್ಟೆಂಟ್, ಅವರು ಬಂದು ಇಮಿಡಿಯೇಟ್ ಆಗಿ ಎದ್ದು ನಿಂತ್ಕೊಂಡು ವಾಯ್ಸ್ ರೈಸ್ ಮಾಡ್ತಾರೆ, ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ವುಮೆನ್ ಅಂತ ಹೇಳ್ಬಿಟ್ಟು, ಐ ನೀಡ್ ರೆಸ್ಪೆಕ್ಟ್ ಅನ್ನೋ ತರ ಮಾತಾಡ್ತಾರೆ. ಅವಾಗ ಏನಾಗುತ್ತೆ, ಆತ ನಾನು ಇನ್ನೂ ಮಾತನ್ನ ಮುಗಿಸಿಲ್ಲ, ನೀನು ಮಧ್ಯೆ ನಿಂತ್ಕೊಂಡು ಡಿಸ್ಟರ್ಬ್ ಮಾಡಬೇಡ, ಕುತ್ಕೋ ಅಂತ ಹೇಳ್ತಾನೆ. ಅದಕ್ಕೆ ಯಾಕೆ ನಾನು ಕುತ್ಕೊಳ್ಳೋದಿಲ್ಲ, ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ, ಯು ಶುಡ್ ಗಿವ್ ರೆಸ್ಪೆಕ್ಟ್ ಅಂತ ಹೇಳ್ತಾಳೆ. ಅವಾಗ ಇವನೇನು ಹೇಳ್ತಾನೆ, ಸೆಕ್ಯೂರಿಟಿ ಅಂತ ಹೇಳ್ತಾನೆ. ಸೊ ದಟ್ ಮೀನ್ಸ್ ಏನು, ಅದರ ಅರ್ಥ ಏನಂದ್ರೆ ಸೆಕ್ಯೂರಿಟಿ ಬಂದು ಆಕೆನ ಕರ್ಕೊಂಡು ಹೋಗ್ಬಿಡ್ಬೇಕು ಅಂತ, ಲೈಕ್ ಶಿ ಶುಡ್ ನಾಟ್ ಸ್ಪೀಕ್ ಅಗೇನ್ಸ್ಟ್ ಹಿಮ್. ಸೊ ಇದು ಏನು ರೆಪ್ರೆಸೆಂಟ್ ಮಾಡ್ತಿದೆ ಅಂದ್ರೆ, ಬಿಹೈಂಡ್ ದ ಸೀನ್ ಏನು ನಡೀತಿದೆ ಅಂತ ಒಂದು ರೆಪ್ರೆಸೆಂಟ್ ಆಯ್ತು ಆ ವಿಡಿಯೋ ಥ್ರೂ. ಅದಾದ ಮೇಲೆ ಆ ಹುಡುಗಿ ಏನ್ ಮಾಡ್ತಾಳೆ ಗೊತ್ತಾ, ಆಕೆ ಬಂದು ಇಮಿಡಿಯೇಟ್ ಆಗಿ ಆ ಹಾಲಿಂದ ಎಕ್ಸಿಟ್ ಆಗ್ತಾಳೆ. ಎಕ್ಸಿಟ್ ಆಗ್ಬೇಕಾದ್ರೆ ಪ್ರತಿಯೊಬ್ರು ಅಲ್ಲಿ ಎಷ್ಟು ಜನ ಬಂದಿರ್ತಾರೆ ಕಾಂಟೆಸ್ಟೆಂಟ್ಸ್, ಅವ್ರು ಎಲ್ರು ಎಕ್ಸಿಟ್ ಆಗ್ತಾರೆ. ಈ ತರ ಹೋಗ್ಬಿಟ್ಟು ನಿಲ್ರಿ ಹೋಗ್ಬಿಡಿ ಅಂತ ಹೇಳ್ತಾ ಇರ್ತಾನೆ. ಈ ಸ್ಟೋರಿನ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಹುಡುಗಿ
ಆಕೆಗೆ ಅವಮಾನ ಆಗಿದ್ದನ್ನ ನಿಂತ್ಕೊಂಡು ವಾಯ್ಸ್ ರೈಸ್ ಮಾಡಿದ ನಂತರ ಎಲ್ಲರೂ ಆಕೆಯನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾರೆ ಅಂಡ್ ಅಲ್ಲಿ ನಡೆದಿದ್ದು ತಪ್ಪು ಅಂತ ರಿಯಲೈಸ್ ಆಗ್ತಾರೆ. ರಿಯಲೈಸ್ ಆದ್ಮೇಲೆ ಆಕೆ ಆಚೆಗೆ ಹೋಗ್ಬೇಕಾದ್ರೆ ಆಕೆಯ ಜೊತೆಗೆ ನಿಂತ್ಕೊಂತಾರೆ. ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಅಂದ್ರೆ, ಈ ಪೀಗನ್ ಯಾವ ಒಬ್ಬ ವ್ಯಕ್ತಿ ಮೈಕ್ ಇಟ್ಕೊಂಡು ಮಾತಾಡಿರ್ತಾನಲ್ಲ, ಆ ವ್ಯಕ್ತಿಗೆ ಲೈಕ್ ಆನ್ಲೈನ್ ಅಲ್ಲಿ ಎಕ್ಸ್ಟ್ರೀಮ್ ಹೇಟ್ ಅವ್ನು ಪ್ರಾಬಬ್ಲಿ ಇದ್ದೇ ಏನು ಮಾಡಿರೋದಿಲ್ಲ, ಫುಲ್ ಟೆನ್ಷನ್ ಆಗ್ಬಿಡ್ತಾನೆ. ಅಂದ್ರೆ ಸ್ವಲ್ಪ ಟೆನ್ಷನ್ ಎಲ್ಲ ಆಗಿ ಪ್ರಾಬಬ್ಲಿ ಅಲ್ಲಿ ಪೀಗಂದು ಯಾರು ಇದ್ದಾರೆ ಹೈ ಲೆವೆಲ್, ಅವರೆಲ್ಲ ಇವನಿಗೂ ಕೂಡ ಚೆನ್ನಾಗಿ ರಿಯಾಕ್ಷನ್ ತಗೊಂಡಿರ್ತಾರೆ, ಇಲ್ಲಿ ಏನು ಫೀಲ್ಡ್ ಅಲ್ಲಿ ತಗೊಂಡ್ರಲ್ಲ ಲೆಕ್ಚರ್ಗೆ ಆ ತರ. ಅದಾದ ನಂತರ ಪಬ್ಲಿಕ್ ಆಗಿ ಮತ್ತೆ ಬಂದು ನ್ಯೂಸ್ ಚಾನಲ್ಗಳ ಮುಂದೆ ಬಂದು ಐ ಡಿಂಟ್ ಸೇ ಡಂಬ್ ಹೆಡ್, ಅಂದ್ರೆ ನಾನು ಡಮ್ ಹೆಡ್ ಅಂತ ಹೇಳಿಲ್ಲ, ಡ್ಯಾಮ್ ಇಟ್ ಅಂತ ಹೇಳಿದೆ ಅಂತ ಹೇಳ್ತಾನೆ. ಪ್ರಾಬಬ್ಲಿ ಆ ಸೆಂಟೆನ್ಸ್ ನ ಯಾರೇ ಕೇಳಿಸ್ಕೊಂಡ್ರು ಇಲ್ಲಿ ಡ್ಯಾಮ್ ಇಟ್ ಅಂತ ಅಲ್ಲಿ ಯೂಸ್ ಮಾಡುವಂತ ವರ್ಡೇ ಅಲ್ಲ, ಅದು ಡಮ್ ಹೆಡ್ ಅಂತಾನೆ ಹೇಳಿದಾನೆ. ಅದೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಇವಾಗ ಬಂದ್ಬಿಟ್ಟು ಪೈಂಟ್ ಹೊಡಿತಾ ಇದ್ದಾನೆ, ನಾನು ಮಾಡಿಲ್ಲ ಅಂತ ಹೇಳೋ, ಏನೋ ಅವ್ನು ಮಾಡಿರೋ ತೂತನ್ನ ಮುಚ್ಚೋದಿಕ್ಕೆ. ಅದು ಎಲ್ರಿಗೂ ಅರ್ಥ ಆಗಿದೆ. ಅದಾದ್ಮೇಲೆ ಅವನು ಸಾರಿ ಕೇಳ್ತಾನೆ, ಸಾರಿ ಕೇಳಿದ್ಮೇಲೆ ಅದು ಕಂಟಿನ್ಯೂ ಆಗುತ್ತೆ. ಥೈಲ್ಯಾಂಡ್ ಅಲ್ಲಿ ತುಂಬಾನೇ ಹೈಲೈಟ್ ಆಗುತ್ತೆ. ಸೊ ಈ ಸ್ಟೋರಿನ ನಾನು ನಿಮ್ಗೆ ಯಾಕೆ ಹೇಳಿದೆ ಅಂದ್ರೆ, ಒಂದು ಹುಡುಗಿ ನಿಂತ್ಕೊಂಡು ವಾಯ್ಸ್ ರೈಸ್ ಮಾಡಿದಕ್ಕೆ ಎಲ್ಲರೂ ಸಾಥ್ ಕೊಡ್ತಾರೆ. ಸಾಥ್ ಕೊಟ್ಟ ಮೇಲೆ ಯಾರು ತಪ್ಪು ಮಾಡಿರ್ತಾನಲ್ಲ ಅವನಿಗೆ ರಿಯಲೈಸ್ ಆಗ್ಲಿಲ್ಲ ಅಂದ್ರೂ ಸೋಷಿಯಲ್ ಮೀಡಿಯಾ ಅಂಡ್ ಮೀಡಿಯಾ ಎಲ್ಲರ ಕಡೆಯಿಂದ ಜನಗಳಿಗೆ ರೀಚ್ ಆಗುತ್ತೆ. ಜನಗಳಿಗೆ ರೀಚ್ ಆದ ನಂತರ ಅವರು ತೋರಿಸಿದಂತ ಬೆಂಬಲದಿಂದ ಈತನಿಗೆ ಆತ ಮನ್ಸಾರೆ ಸಾರಿ ಕೇಳಲಿಲ್ಲ ಅಂದ್ರೂ ಒಂದು ಸಿಸ್ಟಮ್ ಇದೆ ನೋಡಿ, ಆ ಸಿಸ್ಟಮ್ ಆತನನ್ನ ಸಾರಿ ಕೇಳಿಸುತ್ತೆ. ಅಂಡ್ ಮುಂದಿನ ದಿನಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಈ ರೀತಿ ಬಿಹೇವ್ ಮಾಡೋದಕ್ಕೆ ಹೋದ್ರೂ ಸಹ ಸ್ವಲ್ಪ ಯೋಚನೆ ಮಾಡ್ತಾನೆ, ನಾನೇನಾದ್ರೂ ಹಿಂಗ್ ಮಾಡಿದ್ರೆ ಮತ್ತೆ ನನಗೂ ಬ್ಯಾಕ್ ಫೈರ್ ಆಗುತ್ತೆ ಅಂತ. ಸೊ ಈ ಒಂದು ಸ್ಟೋರಿಯಿಂದ ನೀವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಯು ಶುಡ್ ರೈಸ್ ಯುವರ್ ವಾಯ್ಸ್. ಅದು ಯಾವುದೇ ಸಿಚುವೇಶನ್ ಅಲ್ಲಿ ನಿಮ್ಮ ಅಗೇನ್ಸ್ಟ್ ಅಥವಾ ನಿಮಗೆ ತೊಂದರೆ ಆಗ್ತಿದೆ ಅಂದ್ರೆ ಯು ಶುಡ್ ರೈಸ್ ಯುವರ್ ವಾಯ್ಸ್. ಯಾಕಂತಂದ್ರೆ ನಿಮಗೆ ನೀವು ನಿಲ್ಲಿಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಯಾರು ಬಂದು ನಿಲ್ಲೋದಿಲ್ಲ. ಇದೇನೋ ನಾನು ಮೂವಿ ಡೈಲಾಗ್ ಹೇಳ್ತಾ ಇದೀನಿ ಅಂತ ಅನ್ಕೋಬೇಡಿ, ದಿಸ್ ಇಸ್ ದ ಹಾರ್ಶ್ ರಿಯಾಲಿಟಿ. ಸುಮಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. UGC ನಲ್ಲಿ ICC ಇದೆ, ಇಂಟರ್ನಲ್ ಕಮಿಟಿ ಇರಬೇಕು. ಆ ಒಂದು ಕಮಿಟಿನಲ್ಲಿ ಯಾರೇ ಏನೇ ಪ್ರಾಬ್ಲಮ್ ಆದ್ರೂ ಸಹ ಹೋಗಿ ಓಪನ್ ಆಗಿ ಮಾತಾಡೋ ತರ ಇರಬೇಕು. ಕೆಲವು ಜನಗಳಿಗೆಲ್ಲ ಈಗ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ನನ್ನ ಫೇಸ್ ರಿವೀಲ್ ಆಗ್ಬಿಡುತ್ತೆ, ನನಗೆ ಪ್ರಾಬ್ಲಮ್ ಆಗಿದ್ದು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅಂತ ಇರುತ್ತೆ. ಅದಕ್ಕೆ ಅನಾನಿಮಸ್ ಆಗಿ ನೀವು ಕಂಪ್ಲೇಂಟ್ ಕೊಡೋವಂತ ಒಂದು ಅವಕಾಶನೂ ಕೂಡ ಇರಬೇಕು. ಬಟ್ ಎಷ್ಟೋ ಕಾಲೇಜ್ಗಳಲ್ಲಿ ಆ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಬರೀ ಬುಕ್ಸ್ ಅಲ್ಲಿ ಇರುತ್ತೆ, ಯಾವುದು ಫಾಲೋ ಮಾಡೋದಿಲ್ಲ ನನ್ನ ಪ್ರಕಾರ. ಇನ್ ಕೇಸ್ ಏನಾದ್ರು ಫಾಲೋ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಆಕ್ಟಿವ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ಅಂದ್ರೆ ದಟ್ಸ್ ವೆಲ್ ಅಂಡ್ ಗುಡ್. ಅಂಡ್ ಇನ್ನೊಂದು ವಿಷಯನ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಆಸ್ ಎ ಸ್ಟೂಡೆಂಟ್ ಆಗಿರ್ಬೋದು, ನೀವು ಎಜುಕೇಟೆಡ್ ಆಗಿರೋದ್ರಿಂದ ನಿಮ್ಗೆ ಇನ್ನೊಂದು ಪವರ್ ಇದೆ. ನೀವು ಯಾವುದೇ ತೊಂದರೆಯಲ್ಲಿ ಸಿಗಾಕೊಂಡು ಸಹ ನೀವು ವಾಯ್ಸ್ ನ ಡಿಜಿಟಲಿ ಕೂಡ ರೈಸ್ ಮಾಡಬಹುದು. ಎಸ್ಪೆಷಲಿ ವುಮೆನ್ಸ್ಗೆ ಅಂತಾನೆ ಸಿಕ್ಕಾಬಡೆ ಸೇಫ್ಟಿ ರಿಲೇಟೆಡ್ ಆನ್ಲೈನ್ ಸಪೋರ್ಟ್ ಸಿಸ್ಟಮ್ ಇದೆ. ಅದಕ್ಕೆ ರೀಚ್ ಔಟ್ ಆಗಿ ಕಂಪ್ಲೇಂಟ್ ಮಾಡಿ, ಮಿಕ್ಕಿದನ್ನ ಲೀಗಲ್ ಸಿಸ್ಟಮ್ ನೋಡ್ಕೊಳ್ಳುತ್ತೆ. ಇನ್ನೊಂದು ಶಾಕಿಂಗ್ ಟ್ವಿಸ್ಟ್ ಏನಿದೆ ಅಂದ್ರೆ, ಈತನನ್ನ ಆಲ್ರೆಡಿ ಕಾಲೇಜಿಂದ ಸಸ್ಪೆಂಡ್ ಮಾಡಿರ್ತಾರಂತೆ. ಇಂಥ ಒಂದಷ್ಟು ವಿಚಾರಗಳಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಗೊತ್ತಾಗಿ ಕಾಲೇಜಿಂದ ಸಸ್ಪೆಂಡ್ ಮಾಡಿರ್ತಾರಂತೆ. ಕಾಲೇಜಿಂದ ಸಸ್ಪೆಂಡ್ ಮಾಡಿದ್ರು ಕ್ಯಾಂಪಸ್ ಅಲ್ಲಿ ಅಲೋ ಇಲ್ಲ ಅಂದ್ರೂ ಕ್ಯಾಂಪಸ್ ಒಳಗಡೆ ಎಂಟ್ರಿ ಹೇಗ್ ಕೊಟ್ಟ, ಕ್ಯಾಂಪಸ್ ಒಳಗಡೆ ಎಂಟ್ರಿ ಕೊಟ್ಟ ಮೇಲೆ ಕಾಲೇಜ್ ಕ್ಲಾಸ್ ರೂಮ್ ಒಳಗಡೆ ಎಂಟ್ರಿ ಹೇಗ್ ಕೊಟ್ಟ, ಅಲ್ಲೇನು ಸೆಕ್ಯೂರಿಟಿ ಸಿಸ್ಟಮ್ ಅಂತ ಏನಿಲ್ವಾ, ಸೆಕ್ಯೂರಿಟಿ ಸಿಸ್ಟಮ್ಗೆ ಗೊತ್ತಿರ್ಲಿಲ್ವಾ ಸಸ್ಪೆಂಡ್ ಮಾಡಿದೀವಿ ಇಲ್ಲ ಅಂತ ಹೇಳಿದ್ಬಿಟ್ಟು. ಕೆಲವು ರೂಲ್ಸ್ ಗಳೆಲ್ಲ ಯಾವ ತರ ಇದೆ ಅಂದ್ರೆ, ಸಸ್ಪೆಂಡ್ ಮಾಡಿದೀನಿ ಅಂದ್ಬಿಟ್ಟು ಸುಮ್ಮನೆ ಒಂದು ನೋಟಿಸ್ ಕಳಿಸೋದು ಅಷ್ಟೇ, ಯಾರಿಗೂ ಗೊತ್ತೇ ಆಗೋದಿಲ್ಲ ಆತನನ್ನ ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಅದೆಲ್ಲ ಯಾವ ರೀತಿ ಎಲ್ಲ ಕ್ಲಾಸ್ ಅಲ್ಲಿ ಇರೋರಿಗೆ ಮತ್ತೆ ಅಲ್ಲಿರುವಂತ ವರ್ಕ್ ಮಾಡೋರು ಗೊತ್ತಾಗುತ್ತೆ ಅಂದ್ರೆ ಥ್ರೂ ರೂಮರ್ಸೇ ಗೊತ್ತಾಗುತ್ತೆ. ಯಾರನ್ನು ಅನೌನ್ಸ್ ಮಾಡೋದಿಲ್ಲ, ಓಕೆ ಸಸ್ಪೆಂಡ್ ಮಾಡಿದೀವಿ ಡ್ಯೂ ಟು ಸಮ್ ರೀಸನ್ ಅಂತ. ಓಕೆ ರೀಸನ್ ಹೇಳೋದೇ ಬೇಡ, ಸಸ್ಪೆಂಡ್ ಮಾಡಿದೀವಿ ಅಂತ ಸಹ ಎಲ್ರಿಗೂ ತಿಳಿಸೋದೇ ಇಲ್ಲ. ಈಗ ಸಸ್ಪೆಂಡ್ ಆಗಿರುವಂತ ವ್ಯಕ್ತಿ ಒಳಗಡೆ ಬಂದಿದ್ದಾನೆ ಅಂತ ಅಂದ್ಮೇಲೆ ಆಬ್ವಿಯಸ್ಲಿ ಅವನಿಗೆ ಸಪೋರ್ಟ್ ಸಿಸ್ಟಮ್ ಇರ್ಬೇಕಲ್ವಾ. ಒಳಗಡೆ ಬಂದು ಅಷ್ಟು ಧೈರ್ಯದಿಂದ ಈತನ ವಯಸ್ಸು 50, ಆಕೆ ವಯಸ್ಸು 19. ಇಟ್ ಡಸಂಟ್ ಮೀನ್ ನಾವುಗಳು ಯಾವುದು ಈಗ ಲೆಕ್ಚರ್ ಮತ್ತೆ ಸ್ಟೂಡೆಂಟ್ ಲವ್ ಆಗಿರೋದು ಮದುವೆ ಆಗಿರೋದು ನಾವು ನೋಡೇ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಸುಮಾರು ಇನ್ಸಿಡೆಂಟ್ ಗಳು ಆಗಿದೆ. ಬಟ್ ಅಲ್ಲಿ ಏನಾಗಿದೆ, ಇಬ್ರು ಒಪ್ಕೊಂಡಾಗಿದೆ. ಇಲ್ಲಿ ಏನಾಗ್ತಿದೆ, ಈತನ ವಯಸ್ಸು 50, ಆಕೆ ವಯಸ್ಸು 19. ಇವ್ನು ಹೋಗ್ಬಿಟ್ಟು ಆಕೆಗೆ ಪ್ರಪೋಸ್ ಮಾಡ್ತಾ ಇದ್ದಾನೆ, ವಿಚ್ ಶಿ ಲಿಟ್ರಲಿ ಅಲ್ಲೇ ಇನ್ ಫ್ರಂಟ್ ಆಫ್ ಎವ್ರಿ ಒನ್ ಶಿ ಇಸ್ ಸೇಯಿಂಗ್ ನಾನು ಯಾವಾಗ ನಿನಗೆ ಪ್ರಪೋಸ್ ಮಾಡಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಓವರ್ ಆಲ್ ಈ ಸಿಸ್ಟಮ್ಗೆ ಒಂದು ಕ್ವಶನ್ ಮಾರ್ಕ್. ಯಾಕೆ ಅಂತಂದ್ರೆ ಕಾಲೇಜಲ್ಲಿ ಸ್ಟೂಡೆಂಟ್ಸ್ಗಳೇ ಆಗಿರ್ಬೋದು, ಸ್ಕೂಲಲ್ಲಿ ಮಕ್ಳುಗಳೇ ಆಗಿರ್ಬೋದು, ಲೆಕ್ಚರ್ಸ್ನ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೋ ಲೆಕ್ಚರ್ಸ್ಗಳು ಕೂಡ ಕಾಲೇಜಲ್ಲಿ ಇರುವಂಥ ಸ್ಟೂಡೆಂಟ್ಸ್ಗಳನ್ನ ಮಕ್ಳುಗಳನ್ನ ಯಾವ ರೀತಿ ನೋಡ್ಬೇಕು ಆ ರೀತಿನೇ ನೋಡಬೇಕು. ಅದನ್ನು ಮೀರಿ ಬಾರ್ಡರ್ನ ದಾಟ್ಕೊಂಡು ಹೋದ್ರೆ ಲೀಗಲ್ ಸಿಸ್ಟಮ್ ಅಲ್ಲಿ ಏನು ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗಬೇಕು ಅದಾಗುತ್ತೆ. ತುಂಬಾ ಜನ ಹೇಳ್ತಾ ಇದ್ದಾರೆ ಈತನಿಗೆ ಜೈಲು ಶಿಕ್ಷೆ ಆಗಬೇಕು ಲಾಂಗ್ ಟರ್ಮ್ ಹಂಗೆ ಅಂತ ಹೇಳ್ಬಿಟ್ಟು. ಲೀಗಲ್ ಆಗಿ ಈಗ ಏನು ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಏನೇನಿದೆ ಅದೆಲ್ಲ ಗೊತ್ತಾಗುತ್ತೆ. ಅದೆಲ್ಲ ಆದ್ಮೇಲೆ ಲೀಗಲ್ ಆಗಿ ಏನು ಆಗಬೇಕು ಆತನಿಗೆ ಆಗುತ್ತೆ ಅನ್ನೋದೊಂದು ನನ್ನ ನಂಬಿಕೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.